ರೈತರೆಲ್ಲ ಹೇಳ್ತಾರೆ ತುಂಬ ಲಾಸ್ ಆಗತ್ತೆ ಅಂಥದ್ರಲ್ಲಿ ಲೀಸ್ಗೆ ಹಾಕೊಂಡು ಮಾಡೋದಂದ್ರೆ ಎಷ್ಟು ರಿಸ್ಕ್ ಅಲ್ವಾ? ಜೀವನ ಮಾಡೇಬೇಕಲ್ವಾ? ಈ ರೇಟ್ ಇದ್ರೆ ಇವಾಗ ಇದರಲ್ಲಿ ಹಾಕಿದ ಬಂಡವಾಳ ಬಂದ್ಬಿಡುತ್ತೆ, ಏನ್ ಲಾಸ್ ಏನಾಗಲ್ಲ. ಇವಾಗ ಅರ್ಧ ಬೆಳೆ ಆದ್ರೂ ಅಷ್ಟು ವರ್ಕೌಟ್ ಆಗುತ್ತೆ. ಇದು ಮೆಣಸೆ ಗಿಡ ಹಾಕಿ ಚಿಲ್ಲಿ ಹಾಕಿದ್ರಿ ಹೋಸರಿ, ಮೇಲ್ಗಡೆ ಬೀನ್ಸ್ ಹಾಕಿದ್ರಿ. ಬೀನ್ಸಾ? ಬೀನ್ಸ್. ತಿರ್ಗಾ ಅಲ್ಲಿ ಜೋಳಗಳು ಹಾಕಿದ್ರಿ ಆ ತೋಟದಲ್ಲಿ. ಯಾವ್ದು ಬೆಸ್ಟ್ ಅಂತ ಹೇಳಕ್ ಆಗಲ್ಲ, ನಮ್ಮ ಹಣೆ ಬರ, ನಮ್ಮ ಲಕ್ಕು. ಅಂದ್ರೆ ಅಲ್ಲಿ ಮಾರೋದ್ ಕಷ್ಟ ನಮ್ಗೆ. ಎಲ್ಲ ಅವರೇ ಇರ್ತಾರೆ, ಎಲ್ಲ ಅವ್ರ ಹತ್ರ ತುಂಬ್ಕೊಂತಾರೆ. ನಮ್ಮ ರೈತರ ಹತ್ರಕ್ಕೆ ಯಾರು ಬರಲ್ಲ. ಅಣ್ಣ ನಮಸ್ಕಾರ. ನಮಸ್ಕಾರ. ಏನಣ್ಣ ಹೆಸರು ನಿಮ್ದು? ಚಂದ್ರಕುಮಾರ್ ಅಂತ. ಏನ್ ಬೆಳೆ ಬೆಳೆದಿರಾ? ನಾವು ಕ್ಯಾಬೇಜ್ ಬೆಳೆದಿದ್ದೀರಿ. ನೋಡಿ ಈ ತರ ಸೈಜು ಬೆಳೆ ಈ ಸರಿ ಸಾಲದು. ಈ ಬಿಸಿ ವಾತಾವರಣದಿಂದ ಅಷ್ಟು ಇದಾಗಿದೆ. ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ಇದು 2-2.5 kg 3 kg ಬರಬೇಕು. ಆ ಥರ ಇದ್ದರೆ ನಮಗೆ ಲಾಭ ಇದೆ. ಔಷಧಿಗಳನ್ನೇ ಸುಮಾರು ಒಂದು 6 ಕೋಟ ಹೊಡೆದಿದ್ದೀರಿ ಈಗ. ಚಳಿಗಾಲದಲ್ಲಿ ಆದರೆ ನಡೆದು ಬಿಡುತ್ತೆ, ಬೇಸಿಗೆನಲ್ಲಿ ಔಷಧಿಗಳದೇ ಪ್ರಾಬ್ಲಮ್. ಯಾಕೆ? ಅದಕ್ಕೆ ರೋಗ ಜಾಸ್ತಿನಾ? ರೋಗ ಏನಿಲ್ಲ, ಇವು ಕ್ರಿಮಿಕೀಟಗಳು, ಹುಳ. ಅದೇ ನುಸಿ ಹಾರಾಡ್ತಾ ಇದೆ. ನುಸಿ ನೋಡಿ, ಸೊಳ್ಳೆ, ಇದು ವಿಪರೀತ ಜಾಸ್ತಿ ಬಿಸಿ ಇದಿಗೆ. ಮಿನಿಮಮ್ ಏನಿಲ್ಲ ಅಂದ್ರೆ 2-2.5 kg ಬರಬೇಕಿದು. ಒಂದು 2.5 kg 3 kg ಗಂಟನೂ ಬರ್ತವೆ. ಈಗ ಇದು ಇದೆಯಾ? ಇಲ್ಲ ಇದೆಯಲ್ಲ, ಅದು ಇದೆಯಾ? ಇಲ್ಲ ನೋಡಿ, ಇವೆಲ್ಲ ಸುಮಾರು 1.5 kg ಅಷ್ಟೇ. 1.5 kg ಕಮ್ಮಿ ಅಲ್ವಾ? ಕಮ್ಮಿ. ಲಾಸ್ ಆಗುತ್ತೆ. ಲಾಸ್ ಆಗುತ್ತೆ. ಕೆಲವೊಂದು ಬಂದೇ ಇಲ್ಲ ನೋಡಿ, ಇವೆಲ್ಲ ಇದಾಗದೇ ಇಲ್ಲ. ಇದೆಲ್ಲ ಸಸಿನೇ ಇಲ್ಲ ಅಲ್ಲ, ಇವು ಆಗಲ್ಲ. ಬೆಳೆ ಈ ಸರಿ ಅರ್ಧಕ್ಕರ್ಧ ಲಾಸು ಕೈ ಕೊಟ್ಟಿದೆ. ಯಾಕೆ ಇದು ಹೆವಿ ಬಿಸಿ ಅಂತ? ಹೆವಿ ಬಿಸಿಯಿಂದ ಹಾಗಾಗಿ ಇದಾಗುತ್ತೆ. ನಾವು ರೋಗಗಳದ್ದೇನಿಲ್ಲ, ಹುಳದೇ. ಹುಳ ಒಂದು ಹೊಡಿತಾ ಇರ್ಬೇಕು, 10 ದಿನಕ್ಕೆ 12 ದಿನಕ್ಕೆ ಹಿಂಗೆ ಹೊಡಿತಾ ಇರ್ಬೇಕು ಔಷಧಿ. ಏನು ಔಷಧಿ ಹೊಡಿತೀರ ಇವರೇ? ನಾವು ಎಕ್ಸ್ ಬೋನಸ್ಸು, ಕಿಫನ್ನು, ಕಾಸ್ಟ್ಲಿ ಔಷಧಿಗಳೇ ಹೊಡೆದಿದ್ದೀರಿ. ಆದರೂ ಹೊಡಿತಾ ಇರಬೇಕು ಈ ಬಿಸಿ ವಾತಾವರಣ ಇದರಲ್ಲಿ. ಈಗ ಕ್ಯಾಬೇಜು ವಿದೌಟ್ ರಸಗೊಬ್ಬರ ಆಗೋದೇ ಇಲ್ವಾ? ಈಗ ನೀವು ಇದು ಕೆಮಿಕಲ್ ಹಾಕದೇ ಇದ್ರೆ ಕ್ಯಾಬೇಜ್ ಆಗೋದೇ ಇಲ್ವಾ? ಬೆಳೆಯೋಕ್ಕಾಗಲ್ಲ ಸಾವಯವದಲ್ಲಿ? ಸಾವಯವದಲ್ಲಿ ಅದೇ ಲೇಟ್ ಆಗುತ್ತೆ, ಟೈಮ್ ತಗೊಳುತ್ತೆ, ತುಂಬ ಲೇಟ್ ಆಗುತ್ತೆ. ಇದು ಎಷ್ಟು ಟೈಮಿಗೆ ಬರುತ್ತೆ? ಇದು ಎಷ್ಟು ಟೈಮಿಗೆ ಬರುತ್ತೆ? ಈಗ ಇದು ಮಿನಿಮಮ್ 2.5 ತಿಂಗಳು 3 ತಿಂಗಳಿದು. 3 ತಿಂಗಳು ಆಗೇ ಬಿಡುತ್ತೆ. ಓಹೋ, 3 ತಿಂಗಳು ಇರ್ತದೆ. ಅಂದ ಗಂಟ ಇರುತ್ತೆ ಬೆಳೆ ಇದು. 3 ತಿಂಗಳ ಗಂಟನು. ಸಾವಯವ ಅಂದರೆ ಎಷ್ಟಾಗುತ್ತೆ? ಅದು ಅಷ್ಟೇ ಆಗುತ್ತೆ, ಅಂದರೆ ಬೆಳವಣಿಗೆ ಇದಾಗಲ್ಲ ಸಾವಯವದಲ್ಲಿ. ಓಕೆ. ನಮ್ಮ ಈ ಕೆಮಿಕಲ್ ಎಲ್ಲ ಹೋಗ್ಬೇಕು ಸಾವಯವಕ್ಕೆ ಬರ್ಬೇಕಂದ್ರೆ. ಆಗ ಭೂಮಿ ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು. ಹಂಗಾಗಿ ಸಾವಯವಕ್ಕೆ ಕಷ್ಟ. ಮಿನಿಮಮ್ ಏನಿಲ್ಲ ಅಂದ್ರೆ ಅದಕ್ಕೆ 3 ವರ್ಷ ಬೇಕು ಸಾವಯವಕ್ಕೆ ಬರ್ಬೇಕಂದ್ರೆ. ಬೇರೆ ಏನೇನು ಬೆಳೆ ಬೆಳಿತೀರಾ? ಎಷ್ಟು ಜಾಗ ಇದೆ ನಿಮಗೆ? ನಮ್ಮದು ಒಂದಷ್ಟು ವಾರ್ಕ್ ಮಾಡ್ತಾ ಇದ್ದೀನಿ, ಒಂದು 2 ಎಕರೆ. ನಮ್ಮದು 1.5 ಎಕರೆ ಮಾಡ್ತಾ ಇದ್ದೀನಿ. ಟೋಟಲಿ ಒಂದು 4-4.5 ಎಕರೆ ಮಾಡ್ತೀನಿ. 4.5 ಎಕರೆ ನಿಮ್ದು ಎಷ್ಟಿದೆ? ನಮ್ಮದು 1.25 ಎಕರೆ ಇದೆ. ಬೇರೆ ಎಲ್ಲ ಲೀಸ್ಗೆ ತಗೊಂಡಿದ್ದೀರಾ? ಲೀಸ್ಗೆ ಹಾಕೊಂಡಿದ್ದೀರಿ. ಅದರಲ್ಲೆಲ್ಲ ಜೋಳ, ಹೂಕೋಸು. ಈಗ ರೈತರೆಲ್ಲ ಹೇಳ್ತಾರೆ ತುಂಬ ಲಾಸ್ ಆಗತ್ತೆ, ನಮಗೆ ಕಷ್ಟ ಅಂತ. ಅಂಥದ್ರಲ್ಲಿ ಲೀಸ್ಗೆ ಹಾಕೊಂಡು ಮಾಡೋದಂದ್ರೆ ಎಷ್ಟು ರಿಸ್ಕ್ ಅಲ್ವಾ? ಇನ್ನು ಜೀವನ ಮಾಡೇಬೇಕಲ್ವಾ? ಜೀವನ ಸಾಗಿಸ್ಬೇಕಲ್ಲ, ಕಷ್ಟ ಇದೆ. ಒಂದ್ಸರಿ ಅದೇ ರೇಟ್ ಇದ್ದರೆ ಇವಾಗ ಇದರಲ್ಲಿ ಹಾಕಿದ ಬಂಡವಾಳ ಬಂದ್ಬಿಡುತ್ತೆ, ಏನು ಲಾಸ್ ಏನಾಗಲ್ಲ. ಇವಾಗ ಅರ್ಧ ಬೆಳೆ ಆದ್ರೂ ರೇಟ್ ಒಂದಿದ್ರೆ kg 10-12 ರೂಪಾಯಿ ಇದ್ದರೆ ನಮಗೆ ಅಷ್ಟು ವರ್ಕೌಟ್ ಆಗುತ್ತೆ. ಓಕೆ. ಈಗ ಇವರೇ ಹೂಕೋಸು ಒಂದು ಸಲ ಕೊಯ್ತೀರಾ? ಈಗ ಇಲ್ಲಿ ಒಂದು ಆಗಿದೆ, ಒಂದು ಗಿಡದಲ್ಲಿ ಒಂದೇ ಸಲ ಆಗದ ಅಥವಾ 2 ಸಲ ಆಗಿದೆ? ಒಂದೇ ಸರಿ. ಒಂದೇ ಸಲ. ಎರಡನೇ ಸಲಕ್ಕೆಲ್ಲ ಇನ್ನೊಂದು ಬಿಡೋಣ? ಇಲ್ಲ, ಮತ್ತೆ ಎಲ್ಲ ಫುಲ್ ಶುರು ಆ ಥರ ಬರೋದಿಲ್ಲ, ಫುಲ್ ಒಂದೇ ಸರಿ ಕಟಾವ್. ಮತ್ತೆ ಇದು ಮಾಡಬೇಕಾ?
ಯಾಕೆ ಈಗ ಮಾರ್ಕೆಟಲ್ಲಿ ತುಂಬ ತರಕಾರಿ ಇದೆ, ತುಂಬ ಇದಿದೆ, ಹಾಂ. ಹೂಕೋಸೆ ಯಾಕೆ ಬೆಳಿಬೇಕು ಅಂತ ಅನಿಸ್ತು ನಿಮಗೆ? ಇಲ್ಲ, ಎಲ್ಲ ಬೆಳೆನೂ ಬೆಳೀತಾ ಇರ್ತೀರಿ. ಇದು ಮೆಣಸೆ ಗಿಡ ಹಾಕಿ ಚಿಲ್ಲಿ ಹಾಕಿದ್ರಿ ಹಾಂ ಹಾಂ. ಹೋಸರಿ. ಓ ಮೇಲ್ಗಡೆಕ ಬೀನ್ಸ್ ಹಾಕಿದ್ರಿ. ಹಾಂ. ಬೀನ್ಸಾ? ಹ್ಞೂ, ಬೀನ್ಸು. ಹಾಂ ತಿರ್ಗಿ ಅಲ್ಲಿ ಜೋಳಗಳು ಹಾಕಿದ್ರಿ ಹಾಂ ಆ ತೋಟದಲ್ಲಿ. ಹಾಂ. ಹಿಂಗೆಲ್ಲ ಒಂದೊಂದು ಥರ ಎಲ್ಲ ಒಂದೇ ಬೆಳೆ ಇಕ್ತಾ ಇರಲ್ಲ, ಚೇಂಜ್ ಮಾಡ್ತಾ ಇರ್ತೀರಿ ಸೀಸನ್ ನೋಡಿ ಅಥವಾ ರೇಟ್ ನೋಡಿ. ಹಾಂ. ಯಾವುದು ನಿಮಗೆ ಬೆಸ್ಟ್ ಅನ್ಸಿದ್ದು? ಯಾವುದು ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ, ನಮ್ಮ ಹಣೆ ಬರ, ನಮ್ಮ ಲಕ್ಕು. ಯಾವುದ್ರಲ್ಲೂ ಅಷ್ಟೇ. ಮನೆ ಜೋಳದಲ್ಲಿ ಸುಮಾರು ಒಂದು 30,000 ನಾರು ಉಣಿದ್ರೆ ಅದರಲ್ಲಿ 6 ರೂಪಾಯಿ 5.5 ಹಿಂಗೆ ಕೊಟ್ರೆ ಲಾಸ್, ಅದರಲ್ಲಿ ಲಾಸ್ ಆಯಿತು. ಹಾಂ. ಈಗೇನೋ ಇದು ಕ್ಯಾಬೇಜ್ ರೇಟ್ ಇದೆ ಅಂತಾರೆ, ನೋಡೋಣ. ಬಟ್ ನೀವು ಕೊಯ್ಯುವ ಅಷ್ಟೊತ್ತಿಗೆ ಸ್ವಲ್ಪ ಡೌನ್ ಆಗಿರುತ್ತೆ ಹಾಂ ಅಲ್ವಾ? ಈ ರೈತನ ಬದುಕು ಕಷ್ಟ, ತುಂಬ ಕಷ್ಟ. ಬೇರೆ ಏನಿದೆ ಇವರಲ್ಲಿ? ಅಷ್ಟೇ ಅಷ್ಟೇ. ಫುಲ್ ಎಲ್ಲ ಈ ಸಲ ಕ್ಯಾಬೇಜ್ ಹಾಕಿ ಕ್ಯಾಬೇಜ್ ಹಾಕಿದ್ದೀರಿ ಇದರಲ್ಲಿಲ್ಲ. ಈ ಕಡೆ ಎಲ್ಲ ಸ್ವಲ್ಪ ಕ್ಯಾಬೇಜ್ ಬೆಳಿತಾರ ಅಂತಲ್ಲ ಬೇರೆ ಬೇರೆಯವರು? ಇಲ್ಲ, ಕಡಿಮೆ. ನಾವು ಅದೇ ಕಾರ್ತಿಕ್ ಅವರು. ಕಡಿಮೆ ಆಗಿದ್ರೆ ನಿಮಗೆ ಲಾಭ. ಬೇರೆ ಕಡೆ ಬೆಳಿತಾರೆ, ನಮ್ಮ ಕಡೆ ಕಡಿಮೆ ಇದು. ಈಗ ಯಾರಾದರೂ ನಿಮ್ಮ ತೋಟಕ್ಕೆ ಬಂದು ಅಕ್ಕಪಕ್ಕದವ್ರು ನಮ್ಗೊಂದು ಸ್ವಲ್ಪ ಬೇಕು ಕೊಡಿ ಅಂತ ಹೇಳಿದ್ರೆ, ಮದುವೆ ಇದೆ, ಫಂಕ್ಷನ್ ಇದೆ? ಇಲ್ಲ, ಕೊಡ್ತೀರಿ. ಹಾಂ. ಯಾವಾಗ ಎಷ್ಟು ಕೆಜಿಗೆ ಹಾಕ್ತೀರಿ ರೇಟು? ಅವಾಗ ರೇಟ್ ಹೆಂಗೆ ಕೊಡ್ತೀರಿ? ರೇಟ್ ಏನಿಲ್ಲ, ಊರವ್ರೆ ಆದರೆ ಹಂಗೆ ಕೊಡ್ತೀರಿ. ಹಾಂ. ಬೇರೆಯವ್ರಿಗಂದ್ರೆ ನಾವಿಲ್ಲ, ಮಾರ್ಬಿಡ್ತೀರಿ. ಇವರು ದಲ್ಲಾಳಿ ಬರ್ತಾರಲ್ಲ, ಅವ್ರಿಗೆ ಕೊಟ್ಟು ಬಿಡ್ತೀರಿ. ಓ, ನೀವು ಫಸ್ಟಿಗೆ ಇಡೀ ತೋಟನೇ ಅವ್ರಿಗೆ ಕೊಯ್ಕೊಳಕ್ ಬಿಡ್ತೀರಿ? ಅವ್ರಿಗೆ ಬಿಟ್ಬಿಡ್ತೀರಿ, ನಾವು ಕೊಯ್ಯಲ್ಲ. ಏನೋ ನಮ್ಗೆ ವರ್ಕೌಟ್ ಆಗಿಲ್ಲ ಅಂದಾಗ ನಾವು ಕೊಯ್ತೀರಿ. ಮಾರ್ಕೆಟ್ ಇವಾಗ ಅದರಲ್ಲೂ ಮಾರ್ಕೆಟಲ್ಲಿ ಎಲ್ಲ ದಲ್ಲಾಳಿಗಳೇ ಆಗ್ಬಿಟ್ಟಿದ್ದಾರೆ, ಹಾಗಾಗಿ ನಾವು ಮಾರಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಯಾವ ಇದರಲ್ಲೂ ಅಷ್ಟೇ, ಸಂತಿಗಳಲ್ಲೂ ಅಷ್ಟೇ, ನಾವು ಮಾರಕ್ಕೆ ಇಲ್ಲ, ಎಲ್ಲ ದಲ್ಲಾಳಿಗಳು ಕುತ್ಕೊಂಬಿಟ್ಟವ್ರು ಹೋಗಿ. ಮಾರಲೇಬೇಕಲ್ಲ. ಮತ್ತೆ ಇದೆಲ್ಲ ಒಂದೇ ಟೈಮಿಗೆ ನಿಮಗೆ ಟನ್ ಗಟ್ಟಲೆ ಬರುವಂತ ಬೆಳೆ ಅಲ್ವಾ? ಹಾಗಾಗಿ ನೀವು ಕಾಯಕ್ಕೂ ಆಗಲ್ಲ. ಸ್ವಲ್ಪ ಮಾಡ್ತೀನಿ, 1 kg ಮಾಡ್ತೀನಿ, 2 kg ಮಾಡ್ತೀನಿ ಅಂತ ಆಗಲ್ಲ ಇಡಕ್ಕೆ. ಇಲ್ಲ, ಕೊಯ್ಬೋದು ನಾವೇ, ಅಂದ್ರೆ ಲೇಟ್ ಆಗುತ್ತೆ. ಅಂದ್ರೆ ಅಲ್ಲಿ ಮಾರೋದು ಕಷ್ಟ ನಮ್ಗೆ. ಎಲ್ಲ ಅವರೇ ಇರ್ತಾರೆ, ಎಲ್ಲ ಅವ್ರ ಹತ್ರ ತುಂಬ್ಕೊಂತಾರೆ. ನಮ್ಮ ರೈತರ ಹತ್ರಕ್ಕೆ ಯಾರು ಬರಲ್ಲ. ರೈತರ ಹತ್ರ ಖರೀದಿನೇ ಮಾಡಲ್ಲ ಅನ್ಸುತ್ತಲ್ಲ? ಮಾಡಲ್ಲ, ರೈತರ ಹತ್ರ ಎಲ್ಲ ಖರೀದಿನೇ ಮಾಡಲ್ಲ. ಸರ್ಕಾರ ಏನು ಹೇಳ್ತೀರಾ? ಸರ್ಕಾರ ಬೆಂಬಲ ಬೆಲೆ ಅದು ಇದು ಕೊಡಬೇಕು ಅಂತ ಹೇಳ್ತಾ ಕೊಡ್ತೀವಿ ಅಂತ ಹೇಳ್ತಾರೆ, ಕೊಡಲ್ಲ. ಏನು ಕೊಡಬೇಕು ರೈತರಿಗೆ ನಿಮ್ಮ ಪ್ರಕಾರ? ನಮಗೆ ಮಾರ್ಕೆಟ್ ಒಂದು ನಿಗದಿ ಬೆಲೆ ಮಾಡಬೇಕು. ಲಾಸ್ಟ್ ಟೈಮ್ ಏನೋ ಮೋದಿಯವರು MSP ಏನೋ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಇನ್ನೂ ಏನು ಅಂತ ಇದು ಇಲ್ಲ, ಏನೂ ಆಗಿಲ್ಲ ಇಂಪ್ಲಿಮೆಂಟು. ಹಾಗೆ. ಬಟ್ ಈಗ ಇಲ್ಲಿ ಬೆಂಗಳೂರಲ್ಲೆಲ್ಲ ಕೃಷಿ ಮಾಡೋದೇ ಕಷ್ಟ. ಏನಂತೀರ ನೀವು? ಇನ್ನೂ ಕೃಷಿ ಮಾಡ್ತಾ ಇದ್ದೀರಲ್ಲ? ಕಷ್ಟ. ಮಾಡ್ಬೇಕು, ಜೀವನ ಸಾಗಿಸೋದು ಅದರಲ್ಲೇ. ನಮ್ಗೆ ಇನ್ನೇನು ಬಿಸ್ನೆಸ್ ಅಲ್ಲಿ ಇದಿಲ್ಲ, ಅದರಲ್ಲೆಲ್ಲ ಐಡಿಯಾ ಇಲ್ಲ. ರೈತರು ಇದರಲ್ಲೇ. ಟ್ರ್ಯಾಕ್ಟ್ರು ನಿಮ್ಮದು ಸ್ವಂತನಾ? ಸ್ವಂತಾನೆ. ಮಕ್ಕಳಿಬ್ರು? ಇಬ್ಬರು ಕೃಷಿ ಕಡೆ ಬರ್ತಾರ ಅವರು? ಇಲ್ಲ, ಸಣ್ಣ ಮಕ್ಕಳು. ಅಲ್ಲ, ಇಂಟ್ರೆಸ್ಟ್ ಇದೆಯಾ? ಒಬ್ರು LKG, ಒಬ್ರು 1st ಸ್ಟ್ಯಾಂಡರ್ಡ್. ಹೌದಾ? ಸಣ್ಣ ಮಕ್ಕಳು, ಹೆಣ್ಮಕ್ಳು.